ಸ್ಟೇಡಿಯಂನ ಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ದೇಶಾಭಿಮಾನಿಗಳೇ, ಇವತ್ತು 79ನೇ ಸ್ವಾತಂತ್ರ್ಯ ದಿನೋತ್ಸವ. ಈ ಸಂದರ್ಭದಲ್ಲಿ, ಈ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲೆಯ ಸ್ವಾತಂತ್ರ್ಯ ಸೇನಾನಿಗಳಿಗೆ, ವೀರ ಯೋಧರಿಗೆ ಸ್ಮರಿಸಿ ನಮಿಸುವ ದಿನ ಇವತ್ತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು, ವೀಕ್ಷಣೆ ಮಾಡತಕ್ಕಂಥ ಎಲ್ಲ ನಮ್ಮ ಭಾಗದ ಲೋಕಸಭಾ ಸದಸ್ಯರುಗಳೇ, ಶಾಸಕರುಗಳೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೇ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರೇ, ನಗರಸಭೆ, ಪುರಸಭೆಗಳ, ಗ್ರಾಮ ಪಂಚಾಯಿತಿಗಳ ಚುನಾಯಿತ ಅಧ್ಯಕ್ಷರೇ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳೇ, ಸದಸ್ಯರೇ, ಸಹಕಾರಿ ಸಂಸ್ಥೆಗಳ ಪದಾಧಿಕಾರಿಗಳೇ, ಶೈಕ್ಷಣಿಕ ರಂಗದಲ್ಲಿ ಸಮರ್ಪಿತರಾಗಿರುವ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ಜಿಲ್ಲೆಯ ವಿವಿಧ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳೇ, ರೈತ ಬಂಧುಗಳೇ, ಶ್ರಮಜೀವಿಗಳೇ, ಅಧಿಕಾರಿಗಳೇ, ಪತ್ರಿಕಾ ಮಿತ್ರರೇ, ಸರ್ಕಾರಿ ಸೇವೆಯಲ್ಲಿರುವ ಸಿಬ್ಬಂದಿ ವರ್ಗದವರೇ, ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಯುವ ಮಿತ್ರರೇ, ಇಲ್ಲಿ ನೆರೆದಿರುವ ಸಮಸ್ತ ದೇಶಾಭಿಮಾನಿಗಳೇ, ತಮಗೆಲ್ಲ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಪರ್ವ ಪ್ರಸಂಗದಲ್ಲಿ ವಂದನೆಗಳು, ಶುಭಾಶಯಗಳು. ಬಂಧುಗಳೇ, ಶತಮಾನದ ದಾಸತ್ವವನ್ನು ಕಳಚಿ ಸ್ವತಂತ್ರವಾದ ಭಾರತ ತನ್ನ 78 ವರ್ಷಗಳನ್ನು ಪೂರ್ಣಗೊಳಿಸಿ ಇಂದು 79ರಲ್ಲಿ ಪಾದಾರ್ಪಣೆ ಮಾಡುತ್ತಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ತೋರಿದ ವಿನೂತನವಾದ ಸತ್ಯ, ಅಹಿಂಸೆ ಎಂಬ ಅಸ್ತ್ರಗಳನ್ನು ಹಿಡಿದು ಸತ್ಯಾಗ್ರಹ ಮಾರ್ಗದಿಂದ ಬ್ರಿಟಿಷ್ ಆಡಳಿತದ ವಿರುದ್ಧ ನಮ್ಮ ಹಿರಿಯರು ಹೋರಾಡಿದರು. ಅಸಂಖ್ಯಾತ ಭಾರತೀಯರು ಮಾಡಿದ ತ್ಯಾಗ, ಬಲಿದಾನದಿಂದಾಗಿ ದೇಶವನ್ನ ಗುಲಾಮಗಿರಿಯ ಸಂಕೋಲೆಯಿಂದ ಮುಕ್ತಗೊಳಿಸಿದರು. ನಮ್ಮ ಸ್ವಾತಂತ್ರ್ಯ ಸೇನಾನಿಗಳ ತ್ಯಾಗ, ಬಲಿದಾನ, ಶ್ರಮ, ಸಮರ್ಪಣಾ ಭಾವ, ದೇಶ ಪ್ರೇಮದ ಫಲವಾಗಿ ಇಂದು ಸ್ವಾತಂತ್ರ್ಯ ಸುಖ ಅನುಭವಿಸುತ್ತಿದ್ದೇವೆ. ಸತ್ಯಾಗ್ರಹವು ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ತದನಂತರ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಪ್ರಬಲ ಅಸ್ತ್ರವಾಗಿ ಪರಿಣಮಿಸಿ ಅನೇಕ ಆಂದೋಲನ ಮತ್ತು ಚಳವಳಿಗೆ ಯಶ ತಂದುಕೊಡುವಲ್ಲಿ ಪರಿಣಾಮಕಾರಿಯಾದ ಪಾತ್ರ ನಿಭಾಯಿಸುತ್ತಿದೆ. ನಮ್ಮ ದೇಶಕ್ಕೆ ನಮ್ಮದೇ ಆಡಳಿತ ಮತ್ತು ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಹುಟ್ಟಿಕೊಂಡಿತು. ಲೋಕಮಾನ್ಯ ತಿಲಕ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ದಾದಾಬಾಯಿ ನವರೋಜಿ ಅವರಂತ ನೂರಾರು ನಾಯಕರು ಹಾಗೂ ಹೋರಾಟಗಾರರ ಹೋರಾಟದ ಪರಿಣಾಮವಾಗಿ ಸತ್ಯ, ಶಾಂತಿ ಹಾಗೂ ಅಹಿಂಸಾತ್ಮಕ ಹೋರಾಟದ ಮೂಲಕ ಭಾರತ 1947 ಆಗಸ್ಟ್ 15ರಂದು ಸ್ವತಂತ್ರವಾಯಿತು. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರು ನನಗೆ ಸ್ವಾತಂತ್ರ್ಯ
ಸ್ವಾತಂತ್ರ್ಯದ ದಾಹವಿದೆ ವಿನಃ ಅಧಿಕಾರದ ದಾಹವಿಲ್ಲ. ನಾನು ಪರಿಶುದ್ಧವಾದ ಅಹಿಂಸೆಯಲ್ಲಿ ನಂಬಿಕೆ ಇಟ್ಟಿದ್ದೇನೆ. ನಮ್ಮ ವಿರೋಧ ಇರುವುದು ಬ್ರಿಟಿಷರ ಪ್ರಭುತ್ವದೊಂದಿಗೆ. ನಾವು ನಮ್ಮ ದೇಶವನ್ನು ನೋಡಿಕೊಳ್ಳಲು ಸಮರ್ಥರಾಗಿದ್ದೇವೆ. ಬ್ರಿಟಿಷರೇ, ನೀವು ಕೂಡಲೇ ಭಾರತ ಬಿಟ್ಟು ತೊಲಗಿ ಎಂದು ಕರೆ ನೀಡಿದರು. ಇದಲ್ಲದೆ ಭಾರತೀಯರು ದೇಶದ ಸ್ವಾತಂತ್ರ್ಯಕ್ಕಾಗಿ ಸರ್ವ ತ್ಯಾಗಕ್ಕೂ ಸಿದ್ಧರಾಗಬೇಕೆಂದು ತಿಳಿಸಿ, ಮಾಡು ಇಲ್ಲವೇ ಮಡಿ ಎಂದು 1947 ಆಗಸ್ಟ್ 8ರಂದು ಮುಂಬೈಯಲ್ಲಿ ಮುಂಬೈಯಲ್ಲಿ ಕರೆ ನೀಡಿದ ಮಹಾತ್ಮ ಗಾಂಧಿ ಆಗಸ್ಟ್ 9ಕ್ಕೆ ಬಂಧನಕ್ಕೊಳಗಾದರು. ಈ ಘಟನೆ ಇಡೀ ದೇಶದಲ್ಲಿಯೇ ಸಂಚಲನವನ್ನು ಉಂಟು ಮಾಡಿತು. ಸ್ವಾತಂತ್ರ್ಯ ಹೋರಾಟ ಮತ್ತಷ್ಟು ತೀವ್ರಗೊಂಡಿತು. ಗದಗ ಪರಿಸರದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯ ಇತಿಹಾಸ ರೋಚಕವಾಗಿದೆ. ಗದಗ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟ 1857ರಿಂದಲೇ ಆರಂಭಗೊಳ್ಳುತ್ತದೆ. ನರಗುಂದದ ಬಾಬಾ ಸಾಹೇಬ್, ಮುಂಡ್ರಿಗಿಯ ಭೀಮರಾವ್, ದಂಬಳದ ಕೆಂಚನಗೌಡರು, ಅನಂತರಾವ್ ಜಾಲಿಹಾಳ್, ಡಾಕ್ಟರ್ ವಾಸುದೇವರಾವ್ ಉಮ್ಮಚ್ಗಿ, ಬೆಟಗೇರಿಯ ತಿರುಮಲೆ ಮಳೇಕರ್, ಜಯರಾಮಾಚಾರ್ಯ ಮಳಗಿ, ದಂಬಳದ ಶ್ರೀನಿವಾಸ್ ಕಳ್ಳಿ, ತಿಪ್ಪಣ್ಣ ಶಾಸ್ತ್ರಿ, ಅಂದಾನಪ್ಪ ದೊಡ್ಡಬೇಟಿ, ಕೌತಾಳ್ ವೀರಪ್ಪ, ಕೆ.ಎಚ್. ಪಾಟೀಲ್ ಸೇರಿ ಅಸಂಖ್ಯ ಸ್ವಾತಂತ್ರ್ಯ ಸೇನಾನಿಗಳ ಹೋರಾಟ ಅವಿಸ್ಮರಣೀಯ. ಡಾಕ್ಟರ್ ಬಿ.ಜಿ. ಹುಲ್ಗಿ, ಶಂಕರಪ್ಪ ಗುಡ್ಡರ್, ಇಸ್ಮಾಯಿಲ್ ಸಾಹೇಬ್, ಕಲ್ಲೂರು ರಾಮಾಚಾರಿ, ವೆಂಕಟೇಶ್ ಮಾಗಡಿ, ಕೋಗ್ನೂರು ನಿಂಗಪ್ಪನವರು ಮೊದಲಾದವರು ಬ್ರಿಟಿಷರನ್ನು ಎದುರಿಸಿ ಕಠಿಣ ಶಿಕ್ಷೆಯನ್ನು ಅನುಭವಿಸಿದರು. 1916ರಲ್ಲಿ ಬಾಲಗಂಗಾಧರ್ ತಿಲಕರು ಗದಗಿಗೆ ಭೇಟಿ ನೀಡಿದಾಗ ಆಗ ಆರಂಭಿಕ ಸ್ವಾತಂತ್ರ್ಯ ಹೋರಾಟಗಾರರಾದ ಅನಂತರಾವ್ ಜಾಲಿಹಾಳ್, ವೆಂಕಟರಾವ್ ಹುಲ್ಗೋಳ್, ಡಾಕ್ಟರ್ ವಾಸುದೇವ್ ಉಮ್ಮಚ್ಗಿ ಮುಂತಾದವರು ಈ ಭಾಗದಲ್ಲಿ ರಾಷ್ಟ್ರೀಯ ಚಳವಳಿಯ ನೇತೃತ್ವ ವಹಿಸಿದರು. 1920ರಲ್ಲಿ ಮಹಾತ್ಮ ಗಾಂಧೀಜಿಯವರು ಗದಗಿಗೆ ಭೇಟಿ ನೀಡಿದಾಗ ಜನರಲ್ಲಿ ರಾಷ್ಟ್ರೀಯ ಮನೋಭಾವನೆ ಮತ್ತು ಹೋರಾಟದ ಕಿಚ್ಚು ಇನ್ನಷ್ಟು ತೀವ್ರಗೊಂಡಿತು. ಈ ಎಲ್ಲ ಮಹಾನ್ ನಾಯಕರಿಗೆ ಸಹಸ್ರ ನಮನಗಳನ್ನು ಸಲ್ಲಿಸೋಣ. ಸ್ವಾತಂತ್ರ್ಯ ನಂತರ ಭಾರತಕ್ಕೆ ಹಲವಾರು ಸೌಕರ್ಯಗಳ ಕೊರತೆಗಳು ಕಾಡಿದ್ದು, ಅದರಲ್ಲಿ ವಿಶೇಷವಾಗಿ ಕೃಷಿ, ಕೈಗಾರಿಕೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಮೂಲ ಸೌಕರ್ಯ, ಆರೋಗ್ಯ ಮತ್ತು ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿನ ಪ್ರಗತಿಯನ್ನು ಸಾಧಿಸುವ ಸವಾಲನ್ನ ಎದುರಿಸಿ ಭಾರತವನ್ನ ಕಟ್ಟುತ್ತಾ ಸಾಗಿ ಜಗತ್ತಿನಲ್ಲಿ ಬಹುದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದ್ದೇವೆ. ಬಲಿಷ್ಠ ಮತ್ತು ಶ್ರೀಮಂತ ರಾಷ್ಟ್ರಗಳ ಪೈಪೋಟಿಯನ್ನು ಎದುರಿಸಿ ಪ್ರಪಂಚವೇ ಭಾರತವನ್ನು ಗುರುತಿಸುವಂತೆ ಸಾಧನೆಯನ್ನ ಮಾಡಲಾಗಿದೆ. ಅದರಲ್ಲಿ ಮೊದಲು ಪರಮಾಣು ರಿಯಾಕ್ಟರ್ನ ರಚನೆ, ಚಂದ್ರಯಾನದಂತಹ ಬಾಹ್ಯಾಕಾಶ ಕಾರ್ಯಕ್ರಮದ ಯಶಸ್ಸು ನಾವು ಅಭಿಮಾನ ಪಡುವಂತಹದ್ದಾಗಿದೆ. ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿ ಹಸಿರು ಕ್ರಾಂತಿಯನ್ನ ಮಾಡಿ ಆಹಾರ ಭದ್ರತೆಯ ಸವಾಲುಗಳನ್ನು ಮೆಟ್ಟಿ ನಿಂತಿದ್ದೇವೆ. ಭಾರತ ಇಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಮತ್ತು ಸಾಫ್ಟ್ವೇರ್ ಉದ್ಯಮದಲ್ಲಿ ಜಾಗತಿಕ ನಾಯಕರಾಗಿ ಹೊರಹೊಮ್ಮಿದೆ. ಸಾವಿರ ಶಾಲಾ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿ ಭಾರತೀಯರು ವಿದ್ಯಾವಂತರನ್ನಾಗಿ, ಪರಿಣಿತರನ್ನಾಗಿ ರೂಪಿಸಲು ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಸಿವಿಲ್ ಪ್ರಕರಣಗಳಲ್ಲಿ ರಾಜಿ ಸಂಧಾನ ಕಡ್ಡಾಯಗೊಳಿಸಿ, ನ್ಯಾಯಾಂಗ ಕ್ಷೇತ್ರದೊಳಗೆ ಸಿವಿಲ್ ಪ್ರಕರಣಗಳಲ್ಲಿ ರಾಜಿ ಸಂಧಾನ ಕಡ್ಡಾಯಗೊಳಿಸಿ ಶೀಘ್ರ ನ್ಯಾಯದಾನಕ್ಕೆ ದಿಟ್ಟ ಹೆಜ್ಜೆಯನ್ನಿಟ್ಟು ಕರ್ನಾಟಕದಲ್ಲಿ ನ್ಯಾಯಕ್ಕಾಗಿ ಕಕ್ಷಿದಾರರು ದಶಕಗಟ್ಟಲೆ ಕಾಯುವುದಕ್ಕೆ ಮುಕ್ತಿ ನೀಡಲಾಗಿದೆ. ಈ ತಿದ್ದುಪಡಿಯು ತಕ್ಷಣದಿಂದ ಕರ್ನಾಟಕದಲ್ಲಿ ಜಾರಿಗೆ ಬಂದಿದೆ. ಕೋರ್ಟ್ಗೆ ದಾಖಲಾದ ಪ್ರಕರಣವು ಕೇವಲ 24 ತಿಂಗಳಲ್ಲಿ ತಾರ್ಕಿಕ ಅಂತ್ಯವನ್ನ ಕಂಡು ಶೀಘ್ರವಾಗಿ ನ್ಯಾಯ ತೀರ್ಮಾನವಾಗುವ ವ್ಯವಸ್ಥೆ ಜಾರಿಯಿಂದ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನ ನ್ಯಾಯಾಂಗ ಕ್ಷೇತ್ರದಲ್ಲಿ ತಂದಿದ್ದೇವೆ.
ಮೈಸೂರು ಸಂಸ್ಥಾನ, ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ, ಹೈದರಾಬಾದ್ ಪ್ರಾಂತ್ಯಗಳ ಕನ್ನಡ ಮಾತಾಡುವ ಪ್ರದೇಶಗಳನ್ನ ಒಂದುಗೂಡಿಸಿ ಕರ್ನಾಟಕ ಏಕೀಕರಣ ಮಾಡಲಾಯಿತು. ಕರ್ನಾಟಕ ರಾಜ್ಯವನ್ನ ಆರ್ಥಿಕ ಅಭಿವೃದ್ಧಿಯೆಡೆಗೆ ಕೊಂಡೊಯ್ದು ಹಲವಾರು ಕೈಗಾರಿಕೆಗಳ ಸ್ಥಾಪನೆಗೆ ನಾಂದಿ ಹಾಡಿ ಭಾರತೀಯ ವಿಜ್ಞಾನ ಸಂಸ್ಥೆ, ಹಿಂದೂಸ್ತಾನ್ ಏರೋನಾಟಿಕ್ಸ್, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಸ್ಥಾಪನೆ ರಾಜ್ಯದ ಆರ್ಥಿಕ ಉತ್ತೇಜನಕ್ಕೆ ಕಾರಣವಾಯಿತು. ಅಭಿವೃದ್ಧಿಯ ಫಲಿತಾಂಶಗಳು ಎಲ್ಲರಿಗೂ ಸಮಾನವಾಗಿ ತಲುಪುವಂತೆ ಪ್ರಾದೇಶಿಕ ಅಸಮತೋಲನವನ್ನು ನಿವಾರಣೆ ಮಾಡಲು ಮಹತ್ವದ ಹೆಜ್ಜೆಯನ್ನ ಇಡಲಾಯಿತು. ರಸ್ತೆಗಳು, ಸೇತುವೆಗಳು, ಪ್ರಮುಖ ನೀರಾವರಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ವೇಗವಾಗಿ ನಡೆದಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಅಭಿವೃದ್ಧಿಯ ಹರಿಕಾರ, ಹಸಿವು ಮುಕ್ತ ಕರ್ನಾಟಕ ಮಾಡಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರ ನೀಡಿದ್ದು ತಮಗೆ ನೆನಪಿದ್ದ ಹಾಗೆ 15/12/2024ರಂದು ಗದಗ ಜಿಲ್ಲೆಯ ರೋಣ ಪಟ್ಟಣಕ್ಕೆ ಆಗಮಿಸಿ ಅಭಿವೃದ್ಧಿಯ ಕಾಮಗಾರಿಗಳಿಗೆ ವಿಶೇಷ ಚಾಲನೆ ನೀಡಿದ್ದಾರೆ. ಲಕ್ಕುಂಡಿಗೆ 3/6/2025ರಂದು ಆಗಮಿಸಿ ನಮ್ಮ ಹೆಮ್ಮೆಯ ಇತಿಹಾಸ ಸಂಸ್ಕೃತಿ ಪ್ರತೀಕವಾಗಿರ್ತಕ್ಕಂಥ ಲಕ್ಕುಂಡಿಯಲ್ಲಿ ಉತ್ಖನನ ಚಾಲನೆ ನೀಡಿದ್ದಾರೆ. ಗೆಳೆಯರೇ, ಬಡವರನ್ನ ಬಡತನ ರೇಖೆಯಿಂದ ಮೇಲೆತ್ತುವ ಕ್ರಾಂತಿಕಾರಕ ಕಾರ್ಯಕ್ರಮ ಸರ್ಕಾರ ನೀಡಿದೆ. 2023ರಲ್ಲಿ ಜನತೆ ಆಶೀರ್ವಾದದಿಂದ ನಮ್ಮ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರ ದಕ್ಷ ಜನಪರ ಆಡಳಿತ ನೀಡುವಲ್ಲಿ ಯಶಸ್ವಿಯಾಗಿದೆ. ಬಡವರ ಅವಕಾಶ ವಂಚಿತರ, ಶೋಷಣೆಗೆ ಒಳಗಾದವರ ಪರ ಗಟ್ಟಿಯಾಗಿ ನಿಂತು ಸಾಮಾಜಿಕ ಆರ್ಥಿಕ ನ್ಯಾಯ ನೀಡುವ ನಾಡಿನ ಜನತೆಯ ದೈನಂದಿನ ಬವಣೆಗಳನ್ನು ನೀಗಿಸಲು 5 ಗ್ಯಾರಂಟಿಗಳನ್ನ ಜನತೆಗೆ ಕೊಡಮಾಡಿದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಹಾಗೂ ಯುವನಿಧಿ ಅಂತ ಕ್ರಾಂತಿಕಾರಕ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ ಕೀರ್ತಿ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ತದೆ. ಗೃಹಲಕ್ಷ್ಮಿ ಸಹಾಯಧನ, ಎಲ್ಲರ ಮನೆಗಳನ್ನು ಬೆಳೆಯುವ ಗೃಹಜ್ಯೋತಿ ಕಾರ್ಯಕ್ರಮ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಶಕ್ತಿ ಯೋಜನೆ, ಹಸಿವು ಮುಕ್ತ ರಾಜ್ಯದ ಕಲ್ಪನೆಯ ಭಾಗವಾಗಿ ನೀಡಲಾದ ಅನ್ನಭಾಗ್ಯ, ನಿರುದ್ಯೋಗಿ ಯುವಕರ ಆಶಾಕಿರಣ, ಯುವನಿಧಿ ಯೋಜನೆಗಳು ಜನರ ಮನೆ ಮುಟ್ಟಿವೆ. ಈ 5 ಗ್ಯಾರಂಟಿಗಳನ್ನು ಗದಗ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗಿದೆ. ಗ್ಯಾರಂಟಿ ಯೋಜನೆಗಳು ಬಡವರ ಬದುಕಿನಲ್ಲಿ ಬದಲಾವಣೆ ತಂದು ಬಡತನವನ್ನ ಬೇರು ಸಹಿತ ಕಿತ್ತು ಹಾಕಿವೆ. ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಯುವನಿಧಿ ಯೋಜನೆ ಇವೆಲ್ಲ ನಮ್ಮ ಜಿಲ್ಲೆಯಲ್ಲಿ, ಗದಗ ಜಿಲ್ಲೆಯಲ್ಲಿ 98% ಹೆಚ್ಚು ಅನುಷ್ಠಾನ ಆಗಿವೆ. ಅಷ್ಟೇ ಅಲ್ಲ, ಗೃಹಜ್ಯೋತಿ, ಶಕ್ತಿ, ಯುವನಿಧಿ, ಅನ್ನಭಾಗ್ಯ ಈ ಯೋಜನೆಗಳು 100% ಅನುಷ್ಠಾನ ಆಗಿದೆ ಅನ್ನೋದನ್ನ ಬಹಳ ಅಭಿಮಾನದಿಂದ ತಮ್ಮೆದುರು ಸಾದರಪಡಿಸೋದಕ್ಕೆ ನನಗೆ ಖುಷಿ ಆಗ್ತದೆ. ಶಾಲಾ ಶಿಕ್ಷಣ ಕ್ಷೇತ್ರದೊಳಗೆ ಶಿಕ್ಷಕರ ಆನ್ಲೈನ್ ಹಾಜರಾತಿ ಪ್ರತ್ಯಕ್ಷ ದಿನಾಂಕ 7/7/2025ರಂದು ಮಾನ್ಯ ಶಿಕ್ಷಣ ಸಚಿವರು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಶಿಕ್ಷಕರ ಫೇಸ್ ರೀಡಿಂಗ್, ಆನ್ಲೈನ್ ಹಾಜರಾತಿ ಪ್ರತ್ಯಕ್ಷ ಕಾರ್ಯಕ್ರಮಕ್ಕೆ ರಾಜ್ಯದಲ್ಲಿ ಚಾಲನೆ ನೀಡಿದ ಮೊದಲ ಜಿಲ್ಲೆ ಗದಗ ಆಗಿದೆ. ಜಿಲ್ಲೆಯ ಒಟ್ಟು ಶಿಕ್ಷಕರು, ಸಿಬ್ಬಂದಿಗಳು ಸೇರಿ 4789 ಆನ್ಲೈನ್ ಹಾಜರಾತಿ ನೋಂದಣಿ ಮಾಡಿಕೊಂಡಿದ್ದಾರೆ. ಜಿಲ್ಲೆಯ 715 ಶಾಲೆಗಳು, 14 ಕಚೇರಿಗಳು, 253 ಸಿಬ್ಬಂದಿಗಳು ಮತ್ತು ಶಿಕ್ಷಕರು ಸೇರಿ ಈಗಾಗಲೇ ನೋಂದಣಿ ಪ್ರಕ್ರಿಯೆ ಸಂಪೂರ್ಣಗೊಂಡಿದೆ. ತನ್ಮೂಲಕ ಹಾಜರಾತಿಯನ್ನು ಹೆಚ್ಚಿಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಬದಲಾವಣೆ ತರುವ
ಉನ್ನತ ಕಾರ್ಯಕ್ಕಾಗಿ ನಾವೆಲ್ಲ ಸನ್ನದ್ಧರಾಗಿದ್ದೇವೆ. ಆರೋಗ್ಯ ಕ್ಷೇತ್ರದಲ್ಲಿ ಗೃಹ ಆರೋಗ್ಯ ಯೋಜನೆ, ಕ್ಯಾನ್ಸರ್, ನರರೋಗ, ರಕ್ತಹೀನತೆ, ಕಿಡ್ನಿ ಸಮಸ್ಯೆ, ಮಧುಮೇಹ, ಡಯಾಬಿಟಿಕ್ಸ್ ಹಾಗೂ ಮತ್ತಿತರ 14 ಆರೋಗ್ಯಗಳ ಸಮಸ್ಯೆಗಳಿಗೆ ಚಿಕಿತ್ಸೆಯ ಅವಶ್ಯಕತೆ ಇದ್ದವರ ಮನೆಗೆ ನಮ್ಮ ಆಶಾ ಕಾರ್ಯಕರ್ತರು ಭೇಟಿ ನೀಡಿ ಸಮಸ್ಯೆಯ ಕುರಿತು ಅರಿವು ಮೂಡಿಸಿ ಅಗತ್ಯತೆಯನ್ನು ಆಧರಿಸಿ ಅವರಿಗೆ ಸಮೀಪದ ಆರೋಗ್ಯ ಕ್ಷೇಮ ಕೇಂದ್ರಕ್ಕೆ ಭೇಟಿ ನೀಡುವಂತೆ ಅವರನ್ನು ಮಾಡಲಾಗ್ತದೆ. ಆರೋಗ್ಯ ಕ್ಷೇಮ ಕೇಂದ್ರದಲ್ಲಿ ಪರೀಕ್ಷೆ, ಚಿಕಿತ್ಸೆ ಹಾಗೂ ಔಷಧಿಗಳನ್ನು ಉಚಿತವಾಗಿ ನೀಡಲಾಗ್ತದೆ. ಹಾಗೂ ಈಗಾಗಲೇ ವೈದ್ಯರು ಸಲಹೆ ಮಾಡಿದ ಔಷಧಿಗಳನ್ನು ಸಹ ಅಂತ ವ್ಯಕ್ತಿಗಳಿಗೆ ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಿದೆ. ನಮ್ಮ ಗದಗ ಜಿಲ್ಲೆಯಲ್ಲಿ ಶಿರಟ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಉದ್ಘಾಟಿಸಿ ಈ ಕಾರ್ಯಕ್ರಮ ಜಾರಿಗೆ ಬಂದಿದೆ. KH ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೂತನ ಡಯಾಲಿಸಿಸ್ ಘಟಕ ಲೋಕಾರ್ಪಣೆ ಮಾಡಲಾಗಿದೆ. 50 ಹಾಸಿಗೆಗಳ ತೀವ್ರ ನಿಗಾ ಘಟಕಕ್ಕೆ ಹಾಗೂ ಜಿಲ್ಲಾ ಸಮಗ್ರ ಸಾರ್ವಜನಿಕ ಆರೋಗ್ಯ ಪ್ರಯೋಗಾಲಯಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಇತ್ತೀಚೆಗೆ 3 ದಿನಗಳ ಬೃಹತ್ ವಸ್ತು ಪ್ರದರ್ಶನ, ವಿಜ್ಞಾನ ವಸ್ತು ಪ್ರದರ್ಶನ ಆಯೋಜಿಸುವ ಮೂಲಕ ಜಿಲ್ಲೆಯ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ವಿಜ್ಞಾನ ವಿಷಯಗಳ ಕುರಿತು ಆಸಕ್ತಿ ಮೂಡಿಸಲಾಯಿತು. ಸ್ನೇಹಿತರೆ, ಗದಗು ಹೊಸ ಆಲೋಚನೆ, ಹೊಸ ಪ್ರಯೋಗ, ಜನಪರವಾಗಿರ್ತಕ್ಕಂಥ ದಿಟ್ಟ ಹೆಜ್ಜೆಯನ್ನಿಡುವುದಕ್ಕೆ ತನ್ನದೇ ಆದ ಖ್ಯಾತಿಯನ್ನು ಹೊಂದಿದೆ. ಭಾರತೀಯ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಗಂಟೆ ಕಲ್ಪನೆ ಬಹುಕಾಲದಿಂದ ಇದ್ದದ್ದು. ಅದೇ ಮಾದರಿಯಲ್ಲಿ ಪ್ರಭುವಿನೆಡೆಗೆ ಪ್ರಭುತ್ವ ಎಂಬ ಯೋಜನೆಯನ್ನ ಸ್ವಾತಂತ್ರ್ಯೋತ್ಸವದ ಈ ಪವಿತ್ರ ದಿನದಂದು ಈ ವಿನೂತನ ಪ್ರಯೋಗವನ್ನು ಜಿಲ್ಲಾಡಳಿತ ಪ್ರಾರಂಭಿಸುತ್ತಿದ್ದೇವೆ. ಈ ಪ್ರಯೋಗ ನಾಗರಿಕರು ತಮ್ಮ ದೂರನ್ನು ಆಡಳಿತಕ್ಕೆ ಕ್ಷಣಾರ್ಧದಲ್ಲಿ ತಲುಪಿಸುವ ಹಾಗೂ ನೀಡಿದ ದೂರು ಸಂಬಂಧಿಸಿದವರಿಗೆ ತ್ವರಿತವಾಗಿ ತಲುಪಿ ಪರಿಹಾರಕ್ಕೆ ದಾರಿ ಮಾಡುವ ಆಡಳಿತ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಕಾರಣವಾಗಲಿದೆ. ಈ ಪ್ರಯೋಗ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿರೋದು. ಪ್ರಭುವಿನೆಡೆಗೆ ಪ್ರಭುತ್ವ ನಮ್ಮ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಇವತ್ತು ಗದಗಿನಲ್ಲಿ ಪ್ರಾರಂಭವಾಗ್ತಾ ಇದೆ. ಇದೇ ಸ್ಟೇಡಿಯಂನ ಮುಂಭಾಗದಲ್ಲಿ ಆ ಒಂದು ಕಾರ್ಯಕ್ರಮ 10 ಗಂಟೆಗೆ ಏರ್ಪಾಡು ಮಾಡಲಾಗಿದೆ. ಥರ್ಡ್ ಐ ಕಾನೂನು ಸುವ್ಯವಸ್ಥೆಗಾಗಿ, ಅಪರಾಧ ತಡೆಗಟ್ಟುವಿಕೆಗಾಗಿ ಮತ್ತು ಸಂಚಾರ ಸುರಕ್ಷತೆಯನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಲು ಥರ್ಡ್ ಐ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ. ಅವಳಿ ನಗರದ ಪ್ರವೇಶ ಹಾಗೂ ಹೊರಗಡೆ ಹೋಗುವ ಎಲ್ಲಾ ಪ್ರಮುಖ ರಸ್ತೆಗಳಿಗೆ ಹಲವಾರು ಕ್ಯಾಮೆರಾಗಳನ್ನು ಮತ್ತು ಜಿಲ್ಲಾ ಗಡಿ ಹಾಗೂ ಪ್ರಮುಖ ಆಯಕಟ್ಟಿನ ಸ್ಥಳಗಳಲ್ಲಿ ವಿಶಿಷ್ಟ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇದರಿಂದಾಗಿ ಕಮಾಂಡ್ ಸೆಂಟರ್ನಿಂದ ಸತತವಾಗಿ ವೀಕ್ಷಣೆ ಮಾಡಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ನೋಡಿಕೊಳ್ಳಲಾಗುತ್ತಿದೆ. ಸಮಾಜ ವಿರೋಧಿ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲಾಗಿದೆ. ವಿಶೇಷವಾಗಿ ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆಗಾಗಿ ಥರ್ಡ್ ಐ ಹದ್ದಿನ ಕಣ್ಣಿನಂತೆ ನಿರ್ವಹಿಸುತ್ತದೆ. ಥರ್ಡ್ ಐ ಪ್ರಾರಂಭವಾದಾಗಿನಿಂದ ಸುಲಿಗೆ, ಕಳ್ಳತನ, ಮನೆಗಳ್ಳತನ, ಗಲಭೆ, ರಸ್ತೆ ಅಪಘಾತಗಳು ಮುಂತಾದ ಪ್ರಕರಣಗಳನ್ನು ಪತ್ತೆ ಮಾಡುವುದರಲ್ಲಿ ಮೊದಲಿಗಿಂತ ಅತಿ ಅಧಿಕವಾಗಿ ಹಾಗೂ ಅಪರಾಧ ಪ್ರಕರಣಗಳನ್ನು ಗಣನೀಯವಾಗಿ ಕಡಿಮೆಯಾಗಿ ಥರ್ಡ್ ಐನ ಅನುಷ್ಠಾನದಿಂದ ಸಾರ್ವಜನಿಕರಲ್ಲಿ ಭಯಮುಕ್ತ ವಾತಾವರಣ ನಿರ್ಮಾಣಕ್ಕೆ ದಾರಿಯಾಗಿದೆ. ವಾಹನ ಚಾಲಕರ ಸಂಚಾರ ನಿಯಮಗಳನ್ನು ಪಾಲನೆ ಮಾಡುವ ನಡವಳಿಕೆಯಲ್ಲಿ ಬದಲಾವಣೆಯಾಗಿ ಸಂಚಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುತ್ತಿದ್ದಾರೆ. 80% ಜನರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುತ್ತಿರುವುದು
ಬಹಳ ಸಂತಸದ ವಿಚಾರ. ಸಾರ್ವಜನಿಕರ ಸುರಕ್ಷಿತ ಚಾಲನೆಯಿಂದಾಗಿ ಅಪಘಾತಗಳ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ವ್ಯಾಪಾರ, ಸಂಸ್ಕೃತಿ ಮತ್ತು ಪ್ರದರ್ಶನ ಪ್ರಾಧಿಕಾರ ಪರಿಕಲ್ಪನೆ. ಗದಗ ಬೆಟಗೇರಿ ವ್ಯಾಪಾರ, ಸಂಸ್ಕೃತಿ ಮತ್ತು ಪ್ರದರ್ಶನ ಪ್ರಾಧಿಕಾರವನ್ನು 3/6/2025 ಉದ್ಘಾಟಿಸುವ ಮೂಲಕ ಪ್ರಾಧಿಕಾರದ ಅಭಿವೃದ್ಧಿ ಪರಿಕಲ್ಪನೆ ಅನಾವರಣವನ್ನು ಮಾಡಲಾಗಿದೆ. ಗದಗ ಹೃದಯ ಭಾಗದಲ್ಲಿರುವ 34 ಎಕರೆ 32 ಗುಂಟೆ ಪ್ರದೇಶವನ್ನು ಜನೋಪಯೋಗಿ ಸ್ಥಳವನ್ನಾಗಿ ಅಭಿವೃದ್ಧಿಪಡಿಸುವ ಯೋಜನೆ ಅನುಷ್ಠಾನಗೊಳ್ಳಲಿದೆ. ಕಪ್ಪತ್ತಗುಡ್ಡ ನಮ್ಮೆಲ್ಲರಿಗೆ ಅಭಿಮಾನದ ತಾಣ. ಉತ್ತರ ಕರ್ನಾಟಕ ಸಹ್ಯಾದ್ರಿ ಎಂದೇ ಪ್ರಖ್ಯಾತವಾಗಿರುವ ಕಪ್ಪತ್ತಗುಡ್ಡವನ್ನ ಕರ್ನಾಟಕ ಸರ್ಕಾರ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಿದೆ. ಕಪ್ಪತ್ತಗುಡ್ಡದಲ್ಲಿ ಪರಿಸರ ಪ್ರವಾಸೋದ್ಯಮ ಶಿಬಿರ ಸ್ಥಾಪನೆಗಾಗಿ 7 ಕೋಟಿ ಅನುದಾನ ಒದಗಿಸುವ ಮೂಲಕ ಕಾಮಗಾರಿ ಆರಂಭಿಸಲಾಗಿದೆ. ಕಪ್ಪತ್ತಗುಡ್ಡದ ಅರಣ್ಯ ಪ್ರದೇಶದಲ್ಲಿ ಅಂದಾಜು 8.5 ಕೋಟಿಗಳಿಂದ ಜಂಗಲ್ ಲಾಡ್ಜಸ್ ಮತ್ತು ರಿಸಾರ್ಟ್ ನಿರ್ಮಿಸಲು ಭೂಮಿ ಪೂಜೆ ಮಾಡಲಾಗಿದೆ. ಹಿಂದೆ ಕಪ್ಪತ್ತಗುಡ್ಡದಲ್ಲಿ ಸಫಾರಿ ಮಾಡೋದಕ್ಕಾಗಿ ಸಫಾರಿ ಗಾಡಿಗಳನ್ನು ಇವತ್ತಿನಿಂದ ಪ್ರಾರಂಭಗೊಳಿಸಲಾಗ್ತದೆ. ಅದು ಈ ಸ್ಟೇಡಿಯಂನ ಆವರಣದಲ್ಲಿ ಆ ಕಾರ್ಯಕ್ರಮ ನಡೀತಿದೆ. ಗೆಳೆಯರೇ, ಶುದ್ಧ ಗಾಳಿ, ಪ್ಯೂರ್ ಅಟ್ಮಾಸ್ಫಿಯರ್, ಕ್ಲೀನೆಸ್ಟ್ ವೆದರ್, ಇವೆಲ್ಲವುಗಳು ಅಂದಾಗಲೆಲ್ಲ ಗದಗು ರಾಜ್ಯದ ಜನರಿಗೆ ನೆನಪಾಗ್ತದೆ. ಗದಗ ಜಿಲ್ಲೆಯಲ್ಲಿ ಬೀಸುವ ಗಾಳಿ ಅತ್ಯಂತ ಶ್ರೇಷ್ಠ ಮಟ್ಟದ್ದು, ಪರಿಸರ ಸ್ನೇಹಿಯಾಗಿದೆ. ಆಹ್ಲಾದಕರ ಮತ್ತು ಆರೋಗ್ಯಕರ ಶುದ್ಧ ಗಾಳಿಯಿಂದಾಗಿ ಗದಗ ರಾಜ್ಯದಲ್ಲಿಯೇ ವಾತಾವರಣ ಕ್ಷೇತ್ರದಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿ ವಿವಿಧ ಐತಿಹಾಸಿಕ ಧಾರ್ಮಿಕ ಕೇಂದ್ರಗಳಾದ ವೀರನಾರಾಯಣ, ತ್ರಿಕುಟೇಶ್ವರ ದೇವಸ್ಥಾನ, ಜುಮ್ಮಾ ಮಸೀದಿ ಹಾಗೂ ಇತರೆ ದೇವಸ್ಥಾನಗಳ ಅಭಿವೃದ್ಧಿಗೆ 4 ಕೋಟಿ ಅನುದಾನ ಒದಗಿಸಲಾಗಿದೆ. ಜಿಲ್ಲೆಯ ವಿವಿಧ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಮೂಲಭೂತ ಸೌಕರ್ಯ, ಯಾತ್ರಿ ನಿವಾಸ, ಕುಡಿಯುವ ನೀರು, ಶೌಚಾಲಯ, ಸಮುದಾಯ ಭವನ ನಿರ್ಮಾಣದಂತ 14 ಕಾರ್ಯಕ್ರಮಗಳಿಗೆ ಒತ್ತನ್ನು ನೀಡಲಾಗಿದೆ. ಬಿಂಕದಕಟ್ಟಿ ಮೃಗಾಲಯದಲ್ಲಿ ನೈಟ್ ಝೂ ಆರಂಭಿಸಲು 4 ಕೋಟಿ ಕಾಮಗಾರಿಗೆ ಮಂಜೂರಾತಿ ನೀಡಲಾಗಿದೆ. 3 ಸ್ಟಾರ್ ಹೋಟೆಲ್ ಕಾಮಗಾರಿಗೆ 9 ಕೋಟಿ, ಕರ್ನಾಟಕ ಕ್ಯಾಟರಿಂಗ್ ಹಾಸ್ಪಿಟಾಲಿಟಿ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಮಗಾರಿಗೆ 8 ಕೋಟಿ ರೂಪಾಯಿ, ಭೀಷ್ಮ ಕೆರೆಯ ವಿಶೇಷ ಅಭಿವೃದ್ಧಿ ಹಾಗೂ ಬಿಂಕದಕಟ್ಟಿ ಮೃಗಾಲಯದಲ್ಲಿ ಪುಟಾಣಿ ರೈಲು ವ್ಯವಸ್ಥೆ, ಬಿಂಕದಕಟ್ಟಿ ಪ್ರಾಣಿ ಸಂಗ್ರಹಾಲಯ ಅಭಿವೃದ್ಧಿ ಕಾಮಗಾರಿಗೆ ವಿಶೇಷ ಅನುದಾನ, ಒಟ್ಟಾರೆ 26 ಕಾಮಗಾರಿಗಳಿಗೆ 53 ಕೋಟಿ ರೂಪಾಯಿಯ ಕಾಮಗಾರಿಯನ್ನು ಮಂಜೂರು ಮಾಡಲಾಗಿದೆ. ಶಿರಟ್ಟಿ ತಾಲೂಕಿನ ಹೊಳಲಮ್ಮ ದೇವಸ್ಥಾನ, ಗಜೇಂದ್ರಗಢದ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಕೇಬಲ್ ಕಾರ್, ರೋಪ್ವೇ ಸೌಲಭ್ಯವನ್ನು ಅಭಿವೃದ್ಧಿ ಮಾಡೋದಕ್ಕೆ ಕಾಮಗಾರಿ ಕೈಗೊಳ್ಳಲಾಗ್ತಾ ಇದೆ. ಗದಗ ಜಿಲ್ಲೆ ಭೀಷ್ಮಕೆರೆ ಪ್ರವಾಸಿ ತಾಣ ನಾವೆಲ್ಲರೂ ಅನುಭವಿಸುತ್ತಿದ್ದಂತೆ ವಿಶೇಷ ರೀತಿಯಲ್ಲಿ ಅಭಿವೃದ್ಧಿಯಾಗಿದೆ. ಅಲ್ಲಿ ಪ್ರವಾಸಿ ಸ್ನೇಹಿ ಸಂಕೀರ್ಣ ನಿರ್ಮಿಸುವುದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಕೆರೆ ಅಭಿವೃದ್ಧಿ ಕಾಮಗಾರಿಯೊಳಗೆ ಗದಗ ತಾಲೂಕಿನಲ್ಲಿ ನಾಗಾವಿ ಕೆರೆ, ಮುಳುಗುನ್ ಕೆರೆ, ಕುಟ್ಕೋಟಿ ಕೆರೆ ಹಾಗೂ ಅಂತೂರು ಬೆಂತೂರು ಕೆರೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಲಾಗಿದ್ದು, ಗದಗ ಜಿಲ್ಲೆಯ ಮುಂಡ್ರಗಿ ತಾಲೂಕಿನಲ್ಲಿ ಕಕ್ಕೂರು ಮೊದಲ ಮತ್ತು 2ನೇ ಹಂತದ ಪುನರುಜ್ಜೀವನಗೊಳಿಸುವ ಏತ ನೀರಾವರಿ ಯೋಜನೆ 950 ಲಕ್ಷ ರೂಪಾಯಿಗಳ ಅಂದಾಜು ಮೊತ್ತಕ್ಕೆ ಕಾಮಗಾರಿ ಅನುಮೋದನೆ ಮಾಡಲಾಗಿದೆ. ಶಿರಟ್ಟಿ ತಾಲೂಕಿನಲ್ಲಿ ಸುಗನಹಳ್ಳಿ ಸಮೀಪ ಹೊಸ ಕೆರೆ ನಿರ್ಮಿಸಿ ಏತ ನೀರಾವರಿ ಮೂಲಕ ವರವಿ ಹೊಸೂರಿನಿಂದ ನೀರು ತುಂಬಿಸುವ ಯೋಜನೆಗೆ 14 ಕೋಟಿ ರೂಪಾಯಿಯ ಅಂದಾಜು ಮೊತ್ತಕ್ಕೆ ಕಾಮಗಾರಿ ಅನುಮೋದನೆಯಾಗಿ ಕಾಮಗಾರಿ ಪ್ರಗತಿಯಲ್ಲಿದೆ. ಇದರಿಂದ 1059 ಹೆಕ್ಟೇರ್ ಭೂಮಿಗೆ ಪರೋಕ್ಷವಾಗಿ ನೀರಾವರಿ ಸೌಲಭ್ಯ ಒದಗಿಸಲಾಗ್ತದೆ. ಲಕ್ಕುಂಡಿ ವಿಶ್ವ ಪಾರಂಪರಿಕ ತಾಣ. ಲಕ್ಕುಂಡಿ ಪಾರಂಪರಿಕ ಪ್ರದೇಶದಲ್ಲಿನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರಿನ ಕೋಟೆ ಜಾಗೆಯಲ್ಲಿ ಪ್ರಾಚೀನ ಸ್ಮಾರಕ ಶಿಲ್ಪಕಲೆ
ಮತ್ತು ಶಾಸನಗಳು ಇರುವ ಬಗ್ಗೆ ಮಾಹಿತಿ ಇದ್ದು ಈ ಸ್ಥಳಗಳಲ್ಲಿ ಉತ್ಖನನ ಕಾರ್ಯವನ್ನು ಕೈಗೊಳ್ಳಲು ಯೋಚಿಸಿದಂತೆ 3/6/2025 ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಉತ್ಖನನ ಕಾರ್ಯಕ್ಕೆ ಭೂಮಿ ಪೂಜೆ ನೆರವೇರಿಸಿದರು. ಲಕ್ಕುಂಡಿ ಗ್ರಾಮದಲ್ಲಿಯ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ಮಹತ್ವದ ಹೆಜ್ಜೆ ಇಡಲಾಗಿದೆ. 13 ಕಾಮಗಾರಿಗಳನ್ನು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಘನ ಸರ್ಕಾರವು ಮಂಜೂರು ಮಾಡಿ ಲಕ್ಕುಂಡಿ ಗ್ರಾಮದಲ್ಲಿರುವ ಪ್ರಾಚೀನ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ಮಹತ್ವದ ಹೆಜ್ಜೆಯನ್ನು ಇಡಲಾಗಿದೆ. ಐತಿಹಾಸಿಕ ಪಾರಂಪರಿಕ ಪ್ರದೇಶ ಲಕ್ಕುಂಡಿ ಗ್ರಾಮದ ಪ್ರಾಚೀನ ಶಿಲೆ, ಶಾಸನ ಹಾಗೂ ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸುವ ಅಭಿಯಾನ ಹಮ್ಮಿಕೊಳ್ಳುವ ಮೂಲಕ ನವೆಂಬರ್ 24ರಂದು ಒಂದೇ ದಿನ 1050 ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸಿ ಹಾಗೂ ಬಯಲು ಸಂಗ್ರಹಾಲಯವನ್ನು ನಿರ್ಮಿಸುವ ಕಾರ್ಯಕ್ರಮ ರೂಪಿಸಲಾಯಿತು. ಕ್ರೀಡಾಪಟುಗಳೇ, ನಿಮ್ಮ ಪಾತ್ರ ಕಳೆದ ವರ್ಷದಿಂದ ಇಲ್ಲಿಯವರೆಗೆ ಬಹಳ ವಿಶೇಷವಾದದ್ದು. ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈಗಾಗಲೇ ಇದೇ ಸ್ಟೇಡಿಯಂನಲ್ಲಿ ಫುಟ್ಬಾಲ್ ಟರ್ಫ್ ಸ್ಟೇಡಿಯಂ, ಗ್ರಾಮೀಣ ಪ್ರದೇಶಗಳಲ್ಲಿ ಈಜುಕೊಳಗಳು ಹಾಗೂ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ. ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ನಮ್ಮ ಗದಗಿಗೆ ಒಂದು ವರವಾಗಿ ಬಂದಿದೆ. ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ಕೆಲವೇ ವರ್ಷಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಇಡೀ ದೇಶದಲ್ಲೇ ಒಂದು ಮಾದರಿಯ ವಿಶ್ವವಿದ್ಯಾಲಯವಾಗಿ ಬೆಳೆದು ನಿಂತಿರುವುದು ನಮ್ಮೆಲ್ಲರ ಹೆಮ್ಮೆ. ವಿಶ್ವವಿದ್ಯಾಲಯದ ಕಲಿಕೆ, ಸಂಶೋಧನೆ, ವಿಸ್ತರಣಾ ಚಟುವಟಿಕೆಗಳು ಹಾಗೂ ತರಬೇತಿ ಕಾರ್ಯಕ್ರಮಗಳು ಪರಿಣಾಮಕಾರಿ ಅನುಷ್ಠಾನದಿಂದ ಉತ್ತಮ ನಾಗರಿಕ ಸಮಾಜ ನಿರ್ಮಾಣಕ್ಕಾಗಿ ಹಾಗೂ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಪ್ರಯತ್ನಶೀಲವಾಗಿದೆ. ವಿಶ್ವವಿದ್ಯಾಲಯದ ಆವರಣದಲ್ಲಿ ಸಬರಮತಿ ಆಶ್ರಮದ ಪ್ರತಿಕೃತಿ, ಕಟ್ಟಡ ಹಾಗೂ ಸ್ವಾಮಿ ವಿವೇಕಾನಂದರ ಪುತ್ಥಳಿ ಸಾರ್ವಜನಿಕರ ಪ್ರೇರಣಾ ಕೇಂದ್ರಗಳಾಗಿ ಆಕರ್ಷಿಸುತ್ತಿವೆ. ಕರ್ನಾಟಕ ಸರ್ಕಾರದ ಎಲ್ಲ ಯೋಜನೆಗಳನ್ನು ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಹಾಗೂ ತ್ವರಿತಗತಿಯಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಜಿಲ್ಲೆಯ ಜನತೆಯ ಆರೋಗ್ಯ ರಕ್ಷಣೆ ಹಾಗೂ ಜಿಲ್ಲೆಯ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಜಿಲ್ಲಾಡಳಿತದ ಮುಖ್ಯ ಉದ್ದೇಶವಾಗಿದೆ. ಈ ದಿಸೆಯಲ್ಲಿ ಜಿಲ್ಲೆಯ ಜನತೆಯ ಸಹಕಾರ ಈ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಸಮರ್ಪಕವಾಗಿ, ಸಮಂಜಸವಾಗಿ ಅನುಷ್ಠಾನಗೊಳಿಸುವುದಕ್ಕಾಗಿ ತಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷಿಸುತ್ತಾ ಜಿಲ್ಲೆಯ ಜನತೆಗೆ, ದೇಶಾಭಿಮಾನಿಗಳಿಗೆ, ಕರ್ನಾಟಕದ ಮಹಾಜನತೆಗೆ 79ನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ತಾವೇನು ಈ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದೀರಿ, ನಿಮ್ಮ ರಾಷ್ಟ್ರ ಪ್ರೇಮವನ್ನು ತೋರಿಸ್ತದೆ, ರಾಷ್ಟ್ರ ಭಕ್ತಿಯನ್ನು ಅಭಿವ್ಯಕ್ತಗೊಳಿಸ್ತದೆ. ಜಗತ್ತಿನಲ್ಲಿ ಶ್ರೇಷ್ಠ, ಸಂಪದ್ಭರಿತ, ಶಕ್ತಿಯುತ ರಾಷ್ಟ್ರ ಆಗಬೇಕು ಅಂದರೆ ನಮ್ಮ ರಾಷ್ಟ್ರೀಯ ದಿನಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ನೀಡಿರ್ತಕ್ಕಂಥವರು ಎಲ್ಲರನ್ನ ಸ್ಮರಿಸಿ ನಮನ ಹೇಳುವಂತ ಈ ಒಂದು ಪವಿತ್ರ ಸಮಾರಂಭಕ್ಕೆ ಇಷ್ಟು ಜನ ವಿದ್ಯಾರ್ಥಿನಿಯರು ಬಂದಿದ್ದೀರಿ, ಸಾರ್ವಜನಿಕರು ಬಂದಿದ್ದೀರಿ, ನೌಕರದಾರರು ಬಂದಿದ್ದೀರಿ, ಅಧಿಕಾರಿಗಳು ಬಂದಿದ್ದೀರಿ. ನಿಮ್ಮೆಲ್ಲರ ಬರುವಿಕೆ, ನಿಮ್ಮೆಲ್ಲರ ಸೇರುವಿಕೆ ಇದೆಲ್ಲ ಪರಸ್ಪರವಾಗಿ ರಾಷ್ಟ್ರಭಕ್ತಿಯನ್ನು ಕುದುರಿಸುವಂಥ ಕೆಲಸ ಮಾಡ್ತದೆ. ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ಒಂದೆಡೆ ಜವಳಗಲ್ಲಿಯಲ್ಲಿರ್ತಕ್ಕಂಥ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಇಂದಿರಾವನ ತೋಟ, ಬಡವರಿಗಾಗಿಯೇ, ಬಡವರ ಮಕ್ಕಳಿಗಾಗಿಯೇ ಎನ್ನುವ ರೀತಿಯೊಳಗ ನಿರ್ಮಾಣವಾಗಿರ್ತಕ್ಕಂಥ ಇಂದಿರಾವನ ಹಾಗೂ ಒಂದು ಕಡೆ ಆರ್ಥಿಕವಾಗಿ ನಾವು ಜನಪರವಾಗಿರುವಂಥದ್ದು ಸರ್ಕಾರ ತಿಳಿಸಿದರೆ,
ಇನ್ನೊಂದು ಕಡೆ ಪ್ರಜೆ ಪ್ರಭು. ಆ ಪ್ರಭುವಿನಡೆಗೆ ಪ್ರಭುತ್ವ ಅನ್ನುವ ಕಾರ್ಯಕ್ರಮದ ಮುಖಾಂತರ ಪಾರದರ್ಶಕವಾದ ಆಡಳಿತವನ್ನು ಕೊಡುವ ನಿಟ್ಟಿನಲ್ಲಿ ಒಂದು ರಾಷ್ಟ್ರೀಯ ದಾಖಲೆಯನ್ನು ಮಾಡುವ ಕೆಲಸವನ್ನು ಗದಗ ಜಿಲ್ಲಾಡಳಿತ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಆ ಎರಡೂ ಕಾರ್ಯಕ್ರಮಗಳಿಗೂ ತಮಗೆ ನಾನು ಸ್ವಾಗತ ಮಾಡ್ತಾ, ಆಹ್ವಾನವನ್ನು ನೀಡ್ತಾ, ಮತ್ತೊಮ್ಮೆ ಆಗಮಿಸಿರ್ತಕ್ಕಂಥ ಎಲ್ಲ ದೇಶಾಭಿಮಾನಿಗಳಿಗೆ ನನ್ನ ಶುಭಾಶಯಗಳನ್ನು, ವಂದನೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.